ಗಿಣ್ಣಾಲು ಕಾಯಕ್ಕೆ ಇಟ್ಕೊಂಡಿದ್ದಾರೆ ಅಮ್ಮ. ಸೊ ಗಿಣ್ಣಾಲಿಗೆ ಬೆಲ್ಲ ಒಂದು 3 ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದಾರೆ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದಾರೆ. ಸೊ ಈಗ ಹಾಲು ಕಾಯ್ತಾ ಇದ್ದಾಗೆ ನೆಕ್ಸ್ಟ್ ಐಟಮ್ ಹಾಕ್ಕೋಬೇಕು. 2 ಲೀಟ್ರ್ ಹಾಲಿಗೆ 1 ಸೇರು ಅಕ್ಕಿ ತೊಗೊಂಡಿದ್ದಾರೆ ಅಮ್ಮ. ಸೊ ಫುಲ್ ಅಕ್ಕಿ ಎಲ್ಲ ಹುರ್ಕೊಂಡು ಇವಾಗ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಾದ್ಮೇಲೆ ಜರಡಿ ಇಟ್ಕೋಬೇಕು. ಸೊ ಮಾಡ್ಕೊಂಡು ಹಾಲು ಕುದಿ ಬರ್ತಾ ಇದೆ. ಹಾಲು ಕುದಿ ಬರ್ತಾ ಇದ್ದಂಗೆ ಇಲ್ಲಿ ಅಮ್ಮ ಕಡಲೆ ಬೀಜ ಮತ್ತು ಕರಿ ಎಳ್ಳು, ಕೊಬ್ಬರಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕಡಲೆ ಬೀಜ ಹುರ್ಕೋಬೇಕು, ಎಳ್ಳು ಮತ್ತು ಕಡಲೆ ಬೀಜನ ಹಾಲು ಮಾಡ್ತಾ ಇದ್ದಾಗೇ ಅದನ್ನು ಹಾಕ್ಕೊಂಡು ಸ್ವಲ್ಪ ಆಫ್ ಬೆಂದ ಮೇಲೆ ನೆಕ್ಸ್ಟ್ ಹುರಿದಿಟ್ಕೊಂಡಿರೋ ಅಕ್ಕಿ ಪುಡಿನ ಹಾಕ್ಕೊಂಡು ಮುದ್ದೆ ತಿರುವುದಾಗೆ ತಿರುಗ್ಕೋಬೇಕು. ಸೊ ಬನ್ನಿ ನೆಕ್ಸ್ಟು ಏನು ಮಾಡ್ತಾರೆ ನೋಡೋಣ. ಸೊ ಕಡಲೆ ಬೀಜ, ಕಡಲೆ, ಕೊಬ್ಬರಿ ಮತ್ತು ಎಳ್ಳು ಇಷ್ಟನ್ನು ಅಮ್ಮ ಇವಾಗ ಹಾಕ್ಕೊತಾ ಇದ್ದಾರೆ. ಕಡಲೆ ಹೇಳಿದ್ನಲ್ಲ ಮಮ್ಮಿ, ಇಷ್ಟನ್ನು ಹಾಕ್ಕೊಂಡು ಹೊಂದಿಸ್ಕೋಬೇಕು. ನಮ್ಮಮ್ಮ ಆ ಪಾತ್ರೆಯಲ್ಲಿ ತಿರುವಕ್ಕಾಗಲ್ಲ ಅಂತ ಹೊಸ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಏಲಕ್ಕಿ ಪುಡಿ ಮತ್ತು ಹುರಿದಿರೋ ಅಕ್ಕಿ ಹಿಟ್ಟು ಹಾಕ್ಕೊಂಡು ತಿರುಗ್ಕೊಳ್ತಾರೆ. ತಿರುಗ್ತಾ ಇದ್ದಾಗ ಬಿಸಿ ಬಿಸಿ ಗಿಣ್ಣಿನ ಮುದ್ದೆ ರೆಡಿ ಆಗಿಬಿಡುತ್ತೆ. ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿಬಿಡೋದೆ. ಸೊ ಗಾಯ್ಸ್, ಹಾಲು ಕುದೀತಾ ಇದ್ದಾಗೇನೆ ಸ್ವಲ್ಪ ಅಕ್ಕಿ ಹಿಟ್ಟೆ ಹಾಕ್ಕೊಂಡು ತಿರುಗ್ಕೋಬೇಕು. ನಾವು ಮುದ್ದೆ ಹೇಗೆ ಮಾಡ್ತೀವೋ ಹಾಗೇ ಸೇಮ್ ಮೆಥಡು. ಸೊ ಅದನ್ನು ನೋಡ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಆದ್ರೂ ಗಟ್ಟಿಯಾಗಿಬಿಡತ್ತೆ, ಆಮೇಲೆ ತಿನ್ನೋಕ್ಕಾಗಲ್ಲ. ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಬಿಸಿ ಗಿಣ್ಣಿನ ಮುದ್ದೆ ರೆಡಿ ಆಗ್ತಾ ಇದೆ. ನಮ್ಮಮ್ಮ ಗೋಲಗಳು ಕಟ್ತಾ ಇದ್ದಾರೆ. ತಿನ್ನೋದೊಂದೇ ಬಾಕಿ. ಸೊ ಗಾಯ್ಸ್, ಫೈನಲಿ ಮುದ್ದೆ ಕಟ್ಟಾಯಿತು. ನೋಡಿ ಮುದ್ದೆ ಇಷ್ಟ ಆಗಿದೆ. ನೆಕ್ಸ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇರೋದ. ಪಾಪ ನಮ್ಮಮ್ಮ ಸುಸ್ತಾಗ್ಬಿಟ್ಟಿದ್ದಾರೆ, ಗಿಣ್ಣು ಮಾಡಿ ಬೆವ್ರ್ತಾ ಬಿದ್ದವ್ರೆ. ಲಾಸ್ಟಲ್ಲಿ ಸ್ವಲ್ಪ ಎಲ್ಲ ಕಡಲೆ ಬೀಜ ಈಗ ಉದುರ್ಕೊಂಡ್ಬಿಡುತ್ತೆ, ಮುದ್ದೆ ಕಟ್ಟಕ್ಕೆ ಸಿಕ್ಕಲ್ಲ. ಅದು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಮುದ್ದೆ ಜೊತೆ ಸ್ವಲ್ಪ ಹಾಕೊಂಡು ತಿನ್ಕೊಳ್ಳೋದು. ಸೊ ಗಾಯ್ಸ್, ಅಮ್ಮ ಮಾಡಿದ ಗಿಣ್ಣು ರೆಡಿ ಇದೆ. ಮುದ್ದೆನ ಸ್ವಲ್ಪ ಹೀಗೆ ಸ್ಮ್ಯಾಶ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು, ಈ ತುಪ್ಪ ಎಲ್ಲ ನಾನು ಗಿಣ್ಣು ತಿನ್ನೋಕ್ಕೆ ಕಾಯಿಸಿರೋದು ಗಾಯ್ಸ್. ನಂಗೆ ತುಪ್ಪಕ್ಕೆ ಮಾತ್ರ ಗಿಣ್ಣಿಗೆ ಎಷ್ಟು ತುಪ್ಪ ಹಾಕ್ಕೊಂಡು ತಿಂದರೂ ನನಗೆ ಸಮಾಧಾನ ಆಗೋಲ್ಲ. ಸೊ ನೋಡಿ, ನಾನು 4 to 5 ಸ್ಪೂನು ತುಪ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ನೋದು. ಟೇಸ್ಟ್ ಮಾತ್ರ ಆಸಮ್ಮಾಗಿರುತ್ತೆ, ಹೇಳೋಕ್ಕಾಗಲ್ಲ. ಇದೇ ಗಿಣ್ಣನ್ನು ನಾವು ಮಾಡಿದ್ರೆ ಆ ಟೇಸ್ಟೇ ಬರೋಲ್ಲ ಗೈಸ್. ಅಮ್ಮ ಮಾಡಿರೋ ಟೇಸ್ಟೇ ಬೇರೆ, ನಾವು ಮಾಡೋ ಟೇಸ್ಟೇ ಬೇರೆ. ಸೊ ರೆಸಿಪಿ ಹೀಗಿದೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ.
ಸಖತ್ತಾಗಿ ಬರುತ್ತೆ. ತಿನ್ನಿ ಮಜಾ ಮಾಡಿ. ನಾನಂತೂ ಇವಾಗ ಬ್ಯಾಟಿಂಗ್ ಮಾಡಬೇಕು. ಸೊ ನಾನು ಹೊಡ್ತೀನಿ ಇವಾಗ ತಿನ್ನೋಕ್ಕೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲವ್ ಯು, ಟೇಕ್ ಕೇರ್, ಬಾಯ್.